ನಮಸ್ಕಾರ. ಇವತ್ತು ನಾನು FSLಗೆ ಕಳುಹಿಸಿ ಯಾವ ಕೆಲಸಗಳನ್ನು ನಾವು ಮಾಡಿಸ್ಕೋಬೋದು ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯ ಅಲ್ಲಿ ಕಳಿಸ್ಬಿಟ್ಟು ಗೊತ್ತಾಯ್ತಾ, ಸರ್ಕಾರದಿದೆ, ಬೆಂಗಳೂರಿನ ಮಡಿವಾಳದಲ್ಲಿದೆ, ಅಲ್ಲಿ ಕಳಿಸಿ ಯಾವ್ಯಾವ ಕೆಲಸ ಮಾಡಿಸ್ಕೋಬೋದು, ಯಾವ್ಯಾವ ಥರ ಅದರ ಸಹಾಯ ತೊಗೋಬೋದು, ಯಾವ ರೀತಿಲಿ ತೊಗೋಬೋದು, ಏನೇನು ಪ್ರೂವ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ನೀವು ನಿಮ್ಮ ಕೇಸ್ಗಳನ್ನು ಕ್ರಿಮಿನಲ್ ಇರ್ಬೋದು, ಸಿವಿಲ್ ಇರ್ಬೋದು, ಪ್ರೂವ್ ಮಾಡೋದಕ್ಕೆ ಏನಾದ್ರು ಕೊಡ್ತೀರಾ, ಕೆಲವು ದಾಖಲೆಗಳನ್ನು ಹಾಜರು ಮಾಡ್ತೀರಾ, ಮತ್ತು ಬಾಯಿ ಮಾತಿನ ಸಾಕ್ಷ್ಯ ಓರಲ್ ಎವಿಡೆನ್ಸ್ ಕೊಡ್ತೀರಾ. ಹೌದಾ? ಅದೆರಡರಿಂದನೂ ಕೆಲವು ಸಲ ಆಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ ನಿಮ್ಮ ಕೇಸನ್ನು. ಮೂರನೇ ವ್ಯಕ್ತಿಯ ಒಂದು ಒಪಿನಿಯನ್ ಬೇಕಾಗುತ್ತೆ, ಅಂದರೆ ಪರಿಣಿತರ ಒಪಿನಿಯನ್, ಅಂದರೆ ಎಕ್ಸ್ಪರ್ಟ್ ಒಪಿನಿಯನ್ ಅಂತ. ಕೆಲವು ತಾಂತ್ರಿಕ ವಿಷಯಗಳು ಮತ್ತು ಸೈಂಟಿಫಿಕ್ ವಿಷಯಗಳ ಬಗ್ಗೆ ನೀವು ಕೊಡೋಕ್ಕಾಗಲ್ಲ, ನೀವು ಹೇಳಿದರೆ ಕೋರ್ಟ್ ನಂಬಲ್ಲ. ಅಂಥ ಪರಿಣಿತರೇ ಬಂದು ಕೋರ್ಟಲ್ಲಿ ಬಂದು ನಿಂತು ಏನು ಅಂತ ಹೇಳಬೇಕಾಗುತ್ತೆ. ಆಯಿತಾ? ಅಂಥ ವಿಷಯಗಳ ಬಗ್ಗೆ ನಾವು ಈ ವಿಧಿವಿಜ್ಞಾನ ಪ್ರಯೋಗಕ್ಕೆ ಹೋಗಬೇಕಾಗುತ್ತೆ. ಈಗ ಯಾವ್ಯಾವುದನ್ನು ನಾವು ಕಳಿಸ್ಬೋದು ಅಂತ ಹೇಳ್ತೀನಿ. ಒಂದು, ಯಾರೋ ಒಬ್ಬರು ಹ್ಯಾಂಡ್ ರೈಟಿಂಗ್ ಒಂದು ಕಡೆ ಬರೆದಿರ್ತಾರೆ, ಅದು ನಂದಲ್ಲ ಅಂತಾರೆ. ಯಾವುದೋ ಸಹಿ ಮಾಡಿರ್ತಾರೆ, ಅದು ನಂದಲ್ಲ ಅಂತಾರೆ. ಯಾರ್ದೋ ಸಹಿನ ಅವ್ರು ಮಾಡಿರ್ತಾರೆ, ನಾನು ಮಾಡಿಲ್ಲ ಅಂತಾರೆ. ಎಲ್ಲೋ ಒಂದು ಕಡೆ ಕಾಟ್ ಮಾಡಿರ್ತಾರೆ, ಯಾವುದೋ ಲೈನ್ಗಳನ್ನ ಹೊಡೆದಾಕಿರ್ತಾರೆ, ಅದು ನಾನು ಹೊಡೆದಿದ್ದಲ್ಲ ಅಂತಾರೆ. ಏನು ಮಾಡೋದು? ಮತ್ತು ಕೆಲವು ಹಳೇ ಇವತ್ತು ತೊಗೊಂಡಂಥ ಪತ್ರ, ನಿನ್ನೆ ಮೊನ್ನೆ ತೊಗೊಂಡದ್ದು ಅಥವಾ 2-3 ವರ್ಷ ಕೆಳಗೆ ತೊಗೊಂಡಿದ್ದನ್ನು ಹಳೇ ಡೇಟ್ ಹಾಕಿ ಬರ್ಕೊಂಡಿರ್ತಾರೆ. ಮತ್ತು ಇಂಕ್ ಇರುತ್ತಲ್ಲ, ಅದು ಎಷ್ಟು ಹಳೇದನ್ನು ಗೊತ್ತಾಗಬೇಕಾಗತ್ತೆ. ನಮ್ಮ ಕೇಸು ಅವರು ತುಂಬ 30-40 ವರ್ಷ ಕೆಳಗೆ ಬರೆದಿದ್ದು ಅಂತಾರೆ, ನಾವು ಇಲ್ಲ ಮೊನ್ನೆ ಬರ್ಕೊಂಡಿದ್ದಾರೆ ಸ್ವಾಮಿ ಅಂತ ಹೇಳೋದು. ಇದನ್ನು ಪ್ರೂವ್ ಮಾಡಬೇಕಲ್ಲ. ಇದು ಪರಿಣಿತರಿಂದ ಮಾತ್ರ ಸಾಧ್ಯ. ಅದನ್ನು ನೀವು FSLಗೆ ಕಳಿಸ್ಬೇಕಾಗತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ. ಅವರು ಅದನ್ನು ಪರೀಕ್ಷೆ ಮಾಡಿ ನಿಮಗೊಂದು ಒಪಿನಿಯನ್ ಕೊಡ್ತಾರೆ, ಅಭಿಪ್ರಾಯ ಕೊಡ್ತಾರೆ. ಹೌದು, ನೀವು ಹೇಳಿದ್ದು ಏನು ಅಂಥೇಳಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಕೋರ್ಟಿಗೆ ಕಳಿಸ್ತಾರೆ. ಅದೇ ರೀತಿ ಈಗ ಸಂಬಂಧ, ಗಂಡ ಮಕ್ಕಳ ಸಂಬಂಧ, ಹೆಂಡತಿ ಮಕ್ಕಳ ಸಂಬಂಧ, ಪಿತೃತ್ವ, ಮಾತೃತ್ವ, ಇದೆಲ್ಲ ಪ್ರೂವ್ ಆಗಬೇಕಲ್ಲ. ಹೇಗೆ ಮಾಡೋದು? ಅದನ್ನು ಕೂಡ FSLಗೆ ಹೋಗಬೇಕಾಗತ್ತೆ. ಗೊತ್ತಾಯ್ತಾ? FSLಲ್ಲಿ ಏನೇನು ಮಾಡ್ಕೋಬೋದು ನಾನು ತಿಳಿಸ್ತೀನಿ ನಿಮಗೆ. ಯಾರಿಗೋ ಬರೆದಂಥ ಒಂದು ಅನಾಮಧೇಯ ಪತ್ರ, ಅದು ನಿಮ್ಗೆ ಅನುಮಾನ ಇದ್ದರೆ ಇಂಥವ್ರೆ ಅಂಥೇಳಿ ಅವರು ಹ್ಯಾಂಡ್ ರೈಟಿಂಗ್ ತೊಗೊಂಡು ನೀವು ಪರೀಕ್ಷೆ ಮಾಡಿಸ್ಬೋದು, ಹೋಲಿಕೆ ಮಾಡ್ಬೋದು, ಅವರೇ ಬರೆದಿರೋಲ್ಲ ಅಂತ. ಮತ್ತು ಸಿಗ್ನೇಚರ್ ನಾನು ನಿಮ್ಗೆ ಹೇಳಿದೆ. ಡಾಕ್ಯುಮೆಂಟ್ ಆಲ್ಟ್ರೇಷನ್, ತಿದ್ದೋದು, ಡಾಕ್ಯುಮೆಂಟ್ಗಳನ್ನು ತಿದ್ದಿರೋದು ಯಾರು ಅಂತಲೂ ಹೇಳ್ತಾರೆ. ಆಮೇಲೆ ಈ ಆಹಾರದ ಕಲಬೆರಕೆ ಆಗಿದೆ, ಅದನ್ನು ಕೂಡ ಅವ್ರು ಹೇಳ್ತಾರೆ. ಆಯಿತಾ? ಮತ್ತು ಈ ಗುಂಡು ಹೊಡೆದಿರ್ತಾರಲ್ಲ, ಯಾವ ಗುಂಡಿಂದ ಹೊಡೆದಿದ್ದು, ಯಾವ ಪಿಸ್ತೂಲಿಂದ ಗುಂಡು ಬಂದಿದೆ ಇತ್ಯಾದಿಗಳನ್ನು ಹೇಳ್ತಾರೆ. ಆಯಿತಾ? ಆಮೇಲೆ ಮತ್ತು ಯಾರ ಧ್ವನಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು, ಆಡಿಯೋ ವಿಡಿಯೋ, ಬರೀ ಧ್ವನಿ ಯಾರ್ದು ರೆಕಾರ್ಡ್ ಆಗಿರುತ್ತೆ, ಯಾರ ಧ್ವನಿ ಅಂತ ಟೆಸ್ಟ್ ಮಾಡಿ ಹೇಳ್ತಾರೆ. ಇಲ್ಲ, ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು, ಅದು ನಿಜವಾದ್ದೇ ಅಥವಾ ಸೃಷ್ಟಿ ಮಾಡಲಾದ್ದೇ ಅಂತ ಹೇಳ್ತಾರೆ ಬೇಕಾದ್ರೆ. ಮತ್ತು ಈ ಥರದ ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಪರೀಕ್ಷೆಗಳನ್ನು ಅವರು ನಡೆಸಿ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಕೇಸ್ನಲ್ಲಿ ನೀವು ನಿಮ್ಮ ಕೇಸನ್ನು ಪ್ರೂವ್ ಮಾಡೋಕ್ಕೆ ಅನುಕೂಲ ಆಗೋದಾದರೆ, ನನ್ನಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಾನು ಕರ್ಕೊಂಬಂದ ಸಾಕ್ಷಿಗಳ ಹೇಳಿಕೆಗಿಂದ ನಾನು ಇದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸಿದರೆ ಮಾಡ್ಬೋದು. ಏನಿಲ್ಲ, ಈಗ ನೀವು ಒಂದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು, ಆ ಹ್ಯಾಂಡ್ ರೈಟಿಂಗ್ ಪ್ರೂವ್ ಮಾಡಬೇಕು ಅಥವಾ ಯಾವುದೋ ಸಿಗ್ನೇಚರ್ ಪ್ರೂವ್ ಮಾಡಬೇಕು. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸ್ವಾಮಿ, ಇಂಥ ಡಾಕ್ಯುಮೆಂಟಲ್ಲವರು ಈ ಸಿಗ್ನೇಚರ್ನ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ ಅಥವಾ ಬರವಣಿಗೆ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಂಗೆ ಪರ್ಮಿಷನ್ ಕೊಡಿ FSLಗೆ ಕಳ್ಸೋಕ್ಕೆ ಅಂದರೆ ಆಯಿತು ಅಂತ ಕೋರ್ಟ್ನವ್ರು ಪರ್ಮಿಷನ್ ಕೊಡ್ತಾರೆ. ಆಗ 3 ಬೇರೆ ಬೇರೆ ಶೀಟ್ಗಳಲ್ಲಿ ಯಾರ ಸಿಗ್ನೇಚರ್ನ ನೀವು ಡಿಸ್ಪ್ಯೂಟ್ ಮಾಡ್ತಾಯಿದ್ದೀರಾ ಅಥವಾ ಅಲಿಗೇಷನ್ ಮಾಡ್ತಾಯಿದ್ದೀರಾ ಅವರ ಸಿಗ್ನೇಚರ್ ತೊಗೊಳ್ಳೋದು. 3 ಪೇಪರಲ್ಲಿ 3 ಕಡೆ ತೊಗೊಳ್ಳೋದು. ಮತ್ತು ಅವರು ಸಿಗ್ನೇಚರ್ ಮಾಡಿದಂಥ ಒಂದು ಡಾಕ್ಯುಮೆಂಟ್ ಇದೆಯಲ್ಲ, ಒರಿಜಿನಲ್ ಡಾಕ್ಯುಮೆಂಟ್, ಅದೆರಡನ್ನೂ ಕೂಡ ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರಿಗೆ ಕಳಿಸ್ಬೇಕು. ಅವ್ರು ನಿಮಗೆ ಒಂದಷ್ಟು ಫೀಸನ್ನು ಕಟ್ಟಬೇಕು ಅಂತಾರೆ. ಭಾಳ ತುಂಬ ಏನೂ ಇಲ್ಲ, ರೀಸನಬಲ್ ಫೀಸು. ಅದನ್ನು ಕಟ್ಟಿದರೆ ಅವ್ರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಏನು ಸಮಸ್ಯೆ ಇದು, ಯಾರ ಸಿಗ್ನೇಚರು, ಯಾರು ಮಾಡಿರ್ತಕ್ಕಂಥದ್ದು, ನೀವು ಕಳಿಸ್ಕೊಂಡಂಥ ಸ್ಪೆಸಿಫಿಕ್ ಸಿಗ್ನೇಚರು ಮತ್ತು ದಾಖಲೆ ಇರ್ತಕ್ಕಂಥ ಸಿಗ್ನೇಚರ್ ಒಬ್ಬರೇ ಮಾಡಿರೋದೇ ಅಥವಾ ಬೇರೆಯವ್ರು ಮಾಡಿರೋದೇ ಅಂತಕ್ಕಂಥದ್ದು. ಆ ಸರ್ಟಿಫಿಕೇಟ್ ಬಂದ ಮೇಲೆ ಯಾರು ಆ ಥರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಕ್ಸ್ಪರ್ಟು, ಅಲ್ಲಿ ಅವ್ರನ್ನ ಕೋರ್ಟಿಗೆ ಕರೆಸಿ ಅವ್ರ ಬಾಯಿಂದ ಅದನ್ನ ಹೇಳಿಸಿ ಆ ಡಾಕ್ಯುಮೆಂಟನ್ನು ಮಾರ್ಕ್ ಮಾಡ್ತಕ್ಕಂಥದ್ದು ಗುರುತಿಸೋದು ಬಹಳ ಮುಖ್ಯವಾಗುತ್ತೆ. ಆಗ ನಿಮ್ಮ ಕೇಸಿಗೆ ಅನುಕೂಲ ಆಗುತ್ತೆ.
ಇದು ನೀವು ಮಾಡಬಹುದಾದ್ದು. ಕೆಲವು ಸಲ ಏನಾಗುತ್ತೆ, ಕೆಲವು ಡಾಕ್ಯುಮೆಂಟ್ಗಳು ನಿಮ್ಮ ಬಳಿ ಇರುತ್ತೆ, ಅದನ್ನೇ ಕಳಿಸ್ಬಿಡ್ಬೋದು ಡೈರೆಕ್ಟಾಗಿ ಇಲ್ಲಿಗೆ FSLಗೆ. ಕೋರ್ಟಿಗೆ ಬರೋಕ್ಕಿಂತ ಮೊದಲೇ ಕಳಿಸ್ಬೋದು ನೀವು. ನಿಮ್ಮ ಕೆಲವು ಕೇಸ್ಗಳು ಏನಾಗುತ್ತೆ ಅಂದರೆ, ಕೋರ್ಟಿಗೆ ಹೋಗ್ತಾನೆ ಒಂದು ಅನುಮಾನ ಇದ್ದರೆ ನಿಮಗೆ, ಆ ಡಾಕ್ಯುಮೆಂಟ್ ನಿಮ್ಮ ಹತ್ರಕ್ಕೆ ಇದ್ದರೆ ಗೊತ್ತಾಯ್ತಾ, ಈಗ ಯಾರೋ ಒಬ್ಬರು ಸಿಗ್ನೇಚರಪ್ಪ, ಹಿಂದೆ ಯಾವುದೋ ಡಾಕ್ಯುಮೆಂಟಲ್ಲಿ ಒಂದಿರುತ್ತೆ, ನಿಮ್ಮ ಹತ್ರಕ್ಕೆ ಇರುತ್ತೆ ಒರಿಜಿನಲ್ಲು, ಈಗಿಂದ ಒಂದಿರುತ್ತೆ, ಎರಡನ್ನೂ ಸೇರಿಸಿ ಕಳಿಸ್ಬಿಡ್ಬೋದು. ಒಂದು ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಅನುಕೂಲ, ಕೇಸ್ ಹಾಕ್ಬೋದು ಬೇಡವೋ ಅಂತ ತೀರ್ಮಾನ ಮಾಡೋದಕ್ಕೆ. ಆದರೂ ಕೂಡ ನೀವು ಒಪಿನಿಯನ್ ತೊಗೋಬೋದು, ಏನು ತೊಂದರೆ ಇಲ್ಲ. ಆ ನಂತರ ಕೇಸಲ್ಲಿ ಹೇಳ್ಬೋದು ಇವರೇ ಮಾಡಿರೋದು ಅಂತ, ಒಪಿನಿಯನ್ ಕೊಟ್ಟಿದ್ದಾರೆ ಸ್ವಾಮಿ FSLನವರು, ಅವರೇ ಮಾಡಿರ್ತಕ್ಕಂಥ ಅಂತ ಹೇಳಿ ಎವಿಡೆನ್ಸಲ್ಲಿ ಅದನ್ನು ಮಾರ್ಕ್ ಮಾಡಿ ಆ ಎಕ್ಸ್ಪರ್ಟನ್ನ ಕರೆಸಿ ಮಾತಾಡ್ಸಿದ್ರೆ ಏನು ತೊಂದರೆ ಇಲ್ಲ, ಪ್ರೂವ್ ಮಾಡ್ದಂಗೆ ಆಗುತ್ತದು. ಈ ರೀತಿ ಕೂಡ ಮಾಡ್ಬೋದು. ಎಲ್ಲವನ್ನೂ ಕೋರ್ಟಿಗೆ ಕೇಸ್ ಹಾಕಿದ ಮೇಲೆ ಮಾಡಬೇಕು ಅಂತೇನಿಲ್ಲ, ಮೊದಲೇ ಒಪಿನಿಯನ್ ತೊಗೋಬೋದು, ಏನು ತೊಂದರೆ ಇಲ್ಲ. ಆದರೆ ಏನಾಗುತ್ತೆ, ಕೆಲವು ಡಾಕ್ಯುಮೆಂಟ್ಗಳು ನಿಮ್ಮ ಒಂದು ಕಸ್ಟಡಿಲಿರಲ್ಲ, ಎದುರಾಳಿಗಳೇ ಕಸ್ಟಡಿ ಇರುತ್ತೆ, ಅವ್ರು ಕೊಡಬೇಕಾಗತ್ತೆ ಅದನ್ನ, ಗೊತ್ತಾಗ ಅವ್ರು ಕೊಡೋಕೆ ಒಪ್ಪಲ್ಲ. ಆಗ ನೀವು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಸ್ವಾಮಿ ಅವ್ರಿಗೆ ಕೊಡೋಕ್ಕೆ ಹೇಳಿ. ಕೊಡದೇ ಹೋದರೆ ಅವರ ವಿರುದ್ಧವಾದ ಒಂದು ಅಭಿಪ್ರಾಯ ತಳಿಬೇಕಾಗುತ್ತೆ, ಅಡ್ವರ್ಸ್ ಇನ್ಫರೆನ್ಸ್ ಅಂತೀವಿ. ಯಾಕಂದರೆ ನಾನು ಯಾವುದೋ ಒಂದು ದಾಖಲೆ ನನ್ನ ಹತ್ರ ಇರುತ್ತೆ, ಅದು ನನ್ನ ಸಹಿ ಅಂತ ಹೇಳಿರ್ತೀನಿ, ಬೇರೆಯವ್ರ ಸಹಿ ಅಲ್ಲ ಅಂತ. ನನ್ನ ಸಹಿ ಅಂತ ಆದಮೇಲೆ ಪರೀಕ್ಷೆ ಮಾಡೋಕ್ಕೆ ಕೊಡೋಕ್ಕೇನು, ಕೊಡದೇ ಹೋದರೆ ಆಗ ನನ್ನ ವಿರುದ್ಧವಾದ ನೀವು ಇವ್ರದ್ದಲ್ಲ, ಅದು ಬೇರೆಯವ್ರ ಸಹಿ, ಆದ್ದರಿಂದ ಅವರು ನಿರಾಕರಿಸ್ತಿದ್ದಾರೆ ಕೊಡೋದಕ್ಕೆ ಅಂತೇಳಿ ಅಡ್ವರ್ಸ್ ಇನ್ಫರೆನ್ಸು, ಅವರಿಗೆ ವಿರುದ್ಧವಾದ ಪ್ರತಿಕೂಲವಾದ ಅಭಿಪ್ರಾಯವನ್ನು ಕೋರ್ಟ್ ತಳಿಬೋದು. ಅದಕ್ಕೂ ಅವಕಾಶ ಇದೆ ಕಾನೂನಲ್ಲಿ, ಅಡ್ವರ್ಸ್ ಇನ್ಫರೆನ್ಸ್ ಅಂತ ಕರಿತೀವಿ, ಆಯಿತಾ. ಅದನ್ನು ಬೇಕಾದ್ರೆ ಪಡಿಬೋದು, ಹಾಲು ಯಾರೋ ಅದನ್ನು ಬೇಕಾದ್ರೆ ಕೋರ್ಟ್ ಪಡಿಬೋದು ಅಥವಾ ತಳಿಬೋದು ಆ ಥರ ಅಭಿಪ್ರಾಯವನ್ನು. ಆ ಥರ ಅಭಿಪ್ರಾಯಕ್ಕೆ ಬರ್ಬೋದು ಕೋರ್ಟು. ಇದು ಒಂದು ವಿಷಯ. ಮತ್ತು ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟು ನಿಮ್ಮ ಹತ್ರ ಇರಲ್ಲ, ಅದನ್ನು ಎದುರುಗಡೆ ಪಾರ್ಟಿಯಿಂದ ಅಥವಾ ಯಾರ ಹತ್ರ ಇರುತ್ತೋ ಕಸ್ಟಡಿ, ಗೌರ್ಮೆಂಟ್ ಆಫೀಸ್ಗಳು, ಅಲ್ಲಿಂದ ಸಮನ್ ಮಾಡಿ ತರಿಸ್ಕೊಂಡು ನೀವು ಅದನ್ನು ಕಳಿಸ್ಬೇಕಾಗುತ್ತೆ. ಎಲ್ಲದಕ್ಕೂ ಕೋರ್ಟಿನ ಅನುಮತಿ ಬೇಕಾಗುತ್ತೆ. ನಿಮ್ಮ ಹತ್ರ ಇದ್ದರೆ ಮೊದಲೇ ಕಳಿಸ್ಕೊಂಡ್ಬಿಟ್ಟಿರ್ತೀರ ಅಲ್ವಾ. ಈಗ ಇದು ನಾನು ಗೌರ್ಮೆಂಟ್ದು ಹೇಳಿದೆ. ಇಲ್ಲಿ ಮಡಿವಾಳದಲ್ಲಿದೆ, ನಿಮ್ಮ ಗೂಗಲಲ್ಲಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಬ್ಯಾಂಗ್ಳೂರು ಅಂತ ಕೊಟ್ಟರೆ ನಿಮ್ಗೆ ವಿಳಾಸ ಕೊಡುತ್ತದೆ, ಗೊತ್ತಾಯ್ತಾ. ಅಲ್ಲಿ ಯಾರಿಗೆ ಅಡ್ರೆಸ್ ಮಾಡಬೇಕು ಕಳಿಸಿ ಹೇಳಿದರೆ ಅವ್ರು ನಿಮ್ಗೆ ಅಸಿಸ್ಟೆನ್ಸ್ ಕೊಡ್ತಾರೆ. ಒಂದು ಸಲ ಕಳಿಸಿ ನೀವು 2-3 ತಿಂಗಳಾಗುತ್ತೆ, ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಯಾಕೆ ತುಂಬ ಇರುತ್ತೆ ಅವರಿಗೆ ಎಕ್ಸಾಮಿನೇಷನ್ಗೆ, ಪ್ರಾಸಿಕ್ಯೂಷನ್ ಪೊಲೀಸ್ನವರಿಂದ ಬಂದಿರುತ್ತೆ, ಇಂಡಿವಿಜುವಲ್ ಖಾಸಗಿ ವ್ಯಕ್ತಿಗಳು ಕಳಿಸಿರ್ತಾರೆ, ಕೋರ್ಟಿಂದ ಬಂದಿರುತ್ತೆ. ಅದರಿಂದ ಸ್ವಲ್ಪ ಧ್ಯಾನವಾಗುತ್ತೆ, ಸ್ವಲ್ಪ ತಡಿಬೇಕಾಗುತ್ತೆ, ಸಹಕರಿಸಬೇಕಾಗುತ್ತೆ, ಆಗುತ್ತೆ ಕೆಲಸ, ಆಯಿತಾ. ಒಂದು ಈಗ ನೀವು ಏನು ಕಳಿಸ್ತೀರ ಸರ್ಕಾರಿ ಈ ಸಂಸ್ಥೆಗೆ, ಅದಲ್ಲದೆ ಬೇಕಾದಷ್ಟು ಖಾಸಗಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸು ಇರ್ತಾರೆ. ಅಂದರೆ ಈ ಗೌರ್ಮೆಂಟ್ಗೇನು FSL ಇದೆ, ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅವ್ರು ಮಾಡೋದಿಲ್ಲ, ಮುಖಾಲೋಸಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಡಾಕ್ಯುಮೆಂಟು, ಸಿಗ್ನೇಚರು, ಫೋರ್ಜರಿ, ಫ್ರಾಡು ಇತ್ಯಾದಿಗಳನ್ನು ಕಂಡುಹಿಡಿತಾರೆ. ಅವ್ರ ಹತ್ರಕ್ಕೂ ಬೇಕಾದ್ರೆ ಒಪಿನಿಯನ್ ತೊಗೋಬೋದು, ನೀವೇ ತೊಂದರೆ ಇಲ್ಲ. ಅವ್ರು ಸ್ವಲ್ಪ ಜಾಸ್ತಿ ಫೀಸು ಚಾರ್ಜ್ ಮಾಡ್ತಾರೆ. ಒಂದು ಒಪಿನಿಯನ್ ಅಂತ ಬೇಕು ಅಂತಾದರೆ ಅವ್ರದ್ದು ಒಪಿನಿಯನ್ ತೊಗೊಂಡು ಅದು ಮತ್ತು FSL ಎರಡೂ ಒಂದೇ ಥರ ಆದರೆ ನಿಮ್ಗೆ ಇನ್ನೂ ಶಕ್ತಿ ಬರುತ್ತೆ ಅಂತ ನನ್ನ ಇದು. ಎರಡೆರಡು ತೊಗೋಬೇಕು ಅಂತಿಲ್ಲ, ಸ್ಟ್ರೆಂತ್ ಆನ್ ದ ಕೇಸ್, ಶಕ್ತಿ ಬರೋ ಥರ ಮಾಡೋದಕ್ಕೆ ತೊಗೋಬೋದು. ಅದು ನಿಮಗೆ ಬಿಟ್ಟದ್ದು, ಅದೇನು ಕಡ್ಡಾಯ ಅಲ್ಲ. ಈ ರೀತಿ ನೀವು ನಿಮ್ಮ ಬಳಿ ಇಲ್ಲದ ದಾಖಲೆಗಳು ಅಥವಾ ನಿಮ್ಮ ಬಳಿ ಇದ್ದು ಅಲ್ಲಿರ್ತಕ್ಕಂಥ ಎಂಥದ್ದು ಯಾವುದೇ ವಸ್ತು ಅಥವಾ ಡಾಕ್ಯುಮೆಂಟ್ ಮೇಲೆ ಇರ್ತಕ್ಕಂಥ ಬರವಣಿಗೆ, ಸಹಿ, ತಿದ್ದುವುದು ಇತ್ಯಾದಿಗಳನ್ನು ಪ್ರೂವ್ ಮಾಡಬೇಕು ಕೋರ್ಟ್ ಮುಂದೆ ಅಂದಾಗ FSLಗೆ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸೋದ್ರ ಮೂಲಕ ನೀವು ಪರೀಕ್ಷೆ ಮಾಡಿಸ್ಕೋಬೋದು, ಗೊತ್ತಾಯ್ತಾ. ಅದೇನು ಬಹಳ ದೊಡ್ಡ ವಿಷಯ ಅಲ್ಲ. ಆದರೆ ಕನ್ಕ್ಲೂಸಿವ್ ಆಗಿ ಅಂತೀವಿ, ಕನ್ಕ್ಲೂಸಿವ್ ಪ್ರೂವ್ ಮಾಡಬೇಕು. ಯಾವುದೋ ಒಂದು ಸಿಗ್ನೇಚರ್ ಇರುತ್ತೆ, ಗೊತ್ತಾಯ್ತಾ. ಆ ಸಿಗ್ನೇಚರು, ಆ ಸಹಿ ಇಂಥವ್ರದ್ದೇ ಅನ್ಬೇಕಾದ್ರೆ FSLಯಿಂದ ಒಪಿನಿಯನ್ ತೊಗೋಬೇಕಾಗತ್ತೆ, ಮತ್ತು ಯಾರು ಗೊತ್ತಿರೋರು ಅವ್ರ ಕೈಲಿ ಹೇಳಿಸ್ಬೇಕಾಗತ್ತೆ ಇದು ಅವ್ರದ್ದೇ ಸಹಿ ಅಂತ. ಆಗ ಕನ್ಕ್ಲೂಸಿವ್ ಪ್ರೂಫ್ ಅಂತೀವಿ ಅದನ್ನು, ಅಂದರೆ ಅಂತಿಮವಾಗಿ ಪ್ರೂವ್ ಮಾಡೋಕ್ಕೆ ಕೊಟ್ಟಂಥದ್ದು. ಅದಕ್ಕಿಂತ ನಂತರದಲ್ಲಿ ಯಾವ ಪ್ರೂಫು ಇರೋದಿಲ್ಲ, ಕೊಡೋಕ್ಕೆ ಸಾಧ್ಯವಿಲ್ಲ ನಾವು, ಗೊತ್ತಾಯ್ತಾ. ಅದೇ ಒಂದು ಅತ್ಯಂತ ವೈಜ್ಞಾನಿಕವಾದಂಥ ಪ್ರೂಫು, ಎವಿಡೆನ್ಸು ನಾವು ಕೊಡ್ಬೋದು, ಗೊತ್ತಾಯ್ತಾ. ಅದನ್ನು ಕೊಡೋದ್ರ ಮೂಲಕ ನಾವು ನಮ್ಮ ಕೇಸನ್ನು ಸಾಬೀತು ಮಾಡ್ಬೋದು. ಈ ರೀತಿ ನೀವು ನಿಮ್ಮ ಕೇಸ್ನಲ್ಲಿ ನಿಮಗೆ ಅನುಕೂಲ ಆಗೋದಕ್ಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಅಂಶವನ್ನು ಪ್ರೂವ್ ಮಾಡೋದಕ್ಕೆ. ಈಗ ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ಕಾಲ್ ಡೀಟೇಲ್ಸು, ಟೆಲಿಗ್ರಾಮ್ ಯಾರ್ದೋ ಫೋನ್ ಹೋಗಿದ್ದು, ಫೋನ್ ಕಾಲ್ ಹೋಗಿದ್ದು, ಬಂದಿದ್ದು, ಇದನ್ನು ಹೇಳ್ಬೋದು. ಆ ರೀತಿಯಲ್ಲಿ ನೀವು ನಿಮ್ಮ ಕೇಸನ್ನು ಪ್ರೂವ್ ಮಾಡೋದಕ್ಕೆ ನಿಮಗೆ ಅವಶ್ಯಕತೆ ಇರತಕ್ಕಂಥ ವೈಜ್ಞಾನಿಕವಾದ ಅಥವಾ ತಾಂತ್ರಿಕವಾದ ಯಾವುದೇ ಅಭಿಪ್ರಾಯಗಳನ್ನು ಎಕ್ಸ್ಪರ್ಟ್ಸು FSLಲ್ಲಿ, ಗೊತ್ತಾಯ್ತಾ, ಈ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಕೊಡ್ತಾರೆ. ಅದನ್ನು ತಾವು ಪಡ್ಕೊಂಡು ನಾನು ಹೇಳಿದಂಥ ರೀತಿಯಲ್ಲಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಂಡು ಕೋರ್ಟಿನ ಮೂಲಕ ಕಳಿಸಿ ಅಭಿಪ್ರಾಯ ಪಡೆದು ಅವ್ರನ್ನ ಎಕ್ಸಾಮಿನೇಷನ್, ಆ ಸಂಬಂಧಪಟ್ಟ ಆಫೀಸರ್ನ ಎಕ್ಸ್ಪರ್ಟ್ನ ಎಕ್ಸಾಮ್ ಮಾಡಿ ಆ ಡಾಕ್ಯುಮೆಂಟನ್ನು ಮಾರ್ಕ್ ಮಾಡಿ ಅಂದರೆ ಗುರ್ತಿಸೋದ್ರ ಮೂಲಕ ನೀವು ನಿಮ್ಮ ಕೇಸ್ನಲ್ಲಿ ಸಾಕ್ಷ್ಯವನ್ನು ಬಲಗೊಳಿಸಬಹುದು, ನಿಮ್ಮ ಕೇಸಿಗೆ ಶಕ್ತಿಯನ್ನು ತುಂಬಬಹುದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.